तुझं नाव काय? ಆದಿ. ಶ್ರೀತಾ. ಹೇಗಿದ್ರು ಅಣ್ಣನ ಗಾಡಿ ಇದೆ, ಓಡೋಗೋಣ. ಜರ್ನಿ, ಹುಡುಗಿ, ಸಾಂಗು, ಫೈಟು, ಡಿಬೇಟು ಇದೆಲ್ಲವೂ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಆ್ಯಂಡ್ ಅಲಂಕಾರ ಥರ ಹೋದ್ರು ಕೂಡ ಇನ್ನೊಂದು ಕೋರ್ ಬೇಕಲ್ಲ, ಕೋರ್ ಅದು ಎಮೋಷನ್. ಅದು ಮತ್ತೆ ಇನ್ನೇನು ಅನಿಸಿದ್ದು ಅಂದರೆ ಪ್ರೀವಿಯಸ್ ನೀವು ಮಾಡಿದ್ದು 2 ಪ್ರಾಜೆಕ್ಟಿಗೂ ಇದಕ್ಕೆ ನಿಮಗೆ ಎಲ್ಲಿ ಬೆಟರ್ ಅನಿಸ್ತಂದ್ರೆ ಎಲ್ಲಿ ಇದು ಸ್ಪೆಷಲ್ ಆಗಿದೆ ಅಂತ ಅನಿಸ್ತು? ಸ್ಪೆಷಲ್ ನನ್ನ ಕ್ಯಾರೆಕ್ಟರೇ ಸ್ಪೆಷಲ್. ಫಸ್ಟ್ ಆಫ್ ಆಲ್ ಹೇಳು, ಶೀತಾ ಸರ್. ಶೀತಲ್ ಸರ್. ಶೀತಲ್ ಯಾರು ಮಾಡಿದ್ರ? ಅದಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ಎಲ್ಲ ಸಿನಿಮಾದಲ್ಲೂ ಡಿಫ್ರೆಂಟ್ ಸ್ಟೋರಿ ಇರುತ್ತೆ, ಆದರೆ ಇದರಲ್ಲಿ ನನಗೆ ಡಿಫ್ರೆಂಟ್ ಅನಿಸಿದೆ. ಯಾಕಂದರೆ ಅದೇ ಸ್ಟೋರಿ ಗೊತ್ತು ನಿಮಗೆ, ಜನಗಳು ಬಂದು ನೋಡಬೇಕು ಥಿಯೇಟರಲ್ಲಿ. ಮತ್ತು ಅಲ್ಲಿ ಮನಾಲಿಯಲ್ಲೂ ಹೋಗಬೇಕಾದ್ರೆ ಅದೇ ನಂದು ಹೆಲ್ತ್ ಅಪ್ಸೆಟ್ ಆಯಿತು. ಆಮೇಲೆ ಸೊಲ್ಲಾಪುರ ಹೈವೇನಲ್ಲೂ ಹೆಲ್ತ್ ಅಪ್ಸೆಟ್ ಆಯಿತು, ವಾಮಿಟ್ ಆಯಿತು. ಡ್ರೋನ್ ಶಾಟ್ ತೆಗಿತಾ ಇದ್ವಿ. ಡ್ರೋನ್ ಶಾಟ್ ತೆಗಿಯೋ ಟೈಮಲ್ಲಿ ಇವರು ಅಂದರೆ ನಾವು ಜರ್ನಿ ಮಾಡಬೇಕು, ನಾನು ಹಿಂದ್ಗಡೆ ಮಾತಾಡ್ತಿಲ್ವಲ್ಲ ಈ ಹುಡುಗಿ ಅಂತ ನಾನು ಅನ್ಕೊತಾ ಇದ್ದೀನಿ. ನೋಡಿದ್ರೆ ಇದು ಫುಲ್ ಅನ್ಕಾನ್ಶಿಯಸ್ ಆಗಿದ್ದಾರೆ. ಸದ್ಯದಲ್ಲಿ ಇವರ ಬ್ಯಾಗ್ ಇತ್ತು, ಬ್ಯಾಗ್ ಅದನ್ನ ನೋಡ್ಕೊಂಡು ನಾನು ಇನ್ನೊಂದು ರೈಟ್ ತಗೊಬೇಕು. ಅವಾಗ ಹಿಂಗೆ ಅದು ಇದೇನು ಗಾಡಿ ಎಳಿತಿದೆಯಲ್ಲ ಅಂತ ಹಿಂಗೆ ಹಿಡ್ಕೊಂಡೆ. ಆಮೇಲೆ ಗೊತ್ತಾಗಿದ್ದು ಇವರಿಗೆ ಅಂದ್ರೆ ಫುಲ್ಲು ಅದು ಹೀಟಿಗೆ ಇದಕ್ಕೆ ಅದನ್ನೇ ಗ್ರೇಟ್. ನಾವು ಹಿಂದೆ ತಿರುಗಿ ನೋಡಿದಾಗ ನಮ್ಮ ಬದುಕಿನ ಜರ್ನಿ ಆಗ್ಬೋದು, ಒಂದು ಪ್ರಾಜೆಕ್ಟ್ ಆಗ್ಬೋದು, ಮಜಾ ಅನ್ಸೋದು ಅಲ್ಲಿ ನಿಮಗೆ. ನಿಮಗೆ ಫುಡ್ ಪಾಯ್ಸನಿಂಗ್ ಆಗಿತ್ತು, ಮನಾಲಿಯಲ್ಲಿ ನಿಮ್ಗೆ ಹೈಟಲ್ಲಿ ಉಸಿರಾಟ ತೊಂದರೆ ಆಗಿತ್ತು, ಅವ್ರು ಕಷ್ಟಪಟ್ಟಿದ್ದಾರೆ. ನಾನು ಎಲ್ಲರಿಗೂ ಜ್ವರ ಬಂದಿದೆ, ನನಗೆ ಜ್ವರ ಬಂದಿಲ್ಲ, ತುಂಬ ಸ್ಟ್ರಾಂಗ್ ಇದ್ದೆ. ನನಗೂ ಜ್ವರ ಬಂದಿಲ್ಲ. ಜರ್ನಿ ಫಸ್ಟ್ ಶುರು ಆಗಿದ್ದಲ್ಲಿ ಕರೆಕ್ಟ್ ನೆಲಮಂಗಲ ಟೋಲಿಂದ ಶುರು ಮಾಡಿ ದ್ವಾರವಾಗ್ಲು ಅಲ್ಲಿಂದ ಶುರು ಮಾಡಿ ಹಿಮಾಲಯ ತನಕ ಇದ್ರ ನಡುವೆ ನೆಲಮಂಗ್ಲಿಂದ ನಾವು ಹಿಂಗೆ ಟ್ರಾವೆಲ್ ಮಾಡ್ತಾ ಚಿತ್ರದುರ್ಗ, ಹಿಂಗೆ ಉತ್ತರ ಕರ್ನಾಟಕ ಬಂದು ಬಾಗಲಕೋಟೆ, ಬಿಜಾಪುರ, ಹುಬ್ಳಿ ಮೇಜರ್ ಅದು. ಸೊ ಅಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿದ್ದು ಅದೊಂಥರ ವಂಡರ್. ಅದು ಎಷ್ಟು ತುಂಬ ಹತ್ತಿರಕ್ಕೆ ಹೋಗಿ ನಾವು ಶೂಟ್ ಮಾಡಿದ್ವಿ. ಅಲ್ಲಿ ಊಟ ಸಿಕ್ತು ನಮ್ಗೆ, ಅದಿನ್ನೂ ದೊಡ್ಡ ವಿಷಯ. ಅದೇ ಜರ್ನಿಲಿ ನಮ್ಗೆ ಆ ಥರದ್ದು ತುಂಬಾ ಏನೇನೋ ನೇಚರ್ ನಮಗೆ ಸಪೋರ್ಟ್ ಮಾಡ್ತಾ ಬಂತು. ಆಮೇಲೆ ಬಿಜಾಪುರ ಮುಗಿಸ್ಕೊಂಡು ಮತ್ತೆ ಸೊಲ್ಲಾಪುರ ಹೋದ್ವಿ, ಪಂಡ್ರಾಪುರ ಹೋದ್ವಿ. ಪಂಡ್ರಾಪುರದಲ್ಲಿ ನಾವು ಈಗ ಅಣ್ಣವ್ರದ್ದು ಪಾಂಡುರಂಗ ವಿಠಲ ದೇವಸ್ಥಾನ ಬರೀ ಇದ್ರಲ್ಲಿ ನೋಡಿದ್ದು. ಅದಕ್ಕೆ ಅಷ್ಟೊಂದು ಭಕ್ತಾದಿಗಳಿದ್ದಾರೆ, ಅದಕ್ಕೊಂದು ಅಷ್ಟೊಂದು ಅಂದ್ರೆ ನಾವು ತಿರುಪತಿ ಅಥವಾ ನಮ್ಮ ಧರ್ಮಸ್ಥಳ ಅವ್ರಿಗೆ ಮೇನ್ ಟೆಂಪಲ್ ಅದು ನನ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಜನಗಳು ನೋಡಿ ನಾದ ಬ್ರಹ್ಮ ಅಂತ ಕರೀತಾರೆ. ಭಜನೆ ಭಯಂಕರ, ಅವನಿಗೆ 24 hours ಭಜನೆ ಆಗ್ತಿತ್ತಲ್ವಾ, ಕಂಟಿನ್ಯೂಸ್ ಆಗುತ್ತೆ. ಅವ್ನು ನಾದ ಬ್ರಹ್ಮನೇ, ಅವನು ತುಂಬಾ ಜನ ಬರ್ತಾರೆ. ಅಂದ್ರೆ ಇಡೀ ಮಹಾರಾಷ್ಟ್ರದ ಕೀ ಟೆಂಪಲ್. ಅದೇ ನನ್ಗೆ ಗೊತ್ತಿರಲಿಲ್ಲ ಅದು. ನನ್ನ ಎಲ್ಲಾದ್ರೂ ಹೊರಗಡೆ ನಾನು ಅದ್ರ ಒಂದಷ್ಟು ಬೇರೆಯವ್ರ ಜೊತೆ ಮಾತಾಡ್ತಿರೋ ಪಂಡ್ರಾಪುರಕ್ಕೆ ಹೋಗಿದ್ವಿ ಅಂದ್ರೆ ಎಷ್ಟೋ ಜನದ್ದು ಅದು ನನ್ನ ಫ್ರೆಂಡ್ಸ್ಗಳು ಮಹಾರಾಷ್ಟ್ರದವರು ಇಲ್ಲಿ ಸೆಟ್ಟುಗಳೆಲ್ಲ ಇದಾರಲ್ಲ, ಅವರೆಲ್ಲ ಅದನ್ನ ಬೇರೆ ತರ ನೋಡ್ತಾರೆ. ನನ್ನನ್ನೇ ಅಲ್ಲಿಗೆ ಹೋಗಿ ಬಂದಿರೋನೇ ಬೇರೆ ತರ ನೋಡ್ತಾರೆ. ತುಂಬಾ ಜನ ಕೇಳಿದ್ರು ಟೆಂಪಲ್ ಅಲ್ಲಿ ಶೂಟ್ ಮಾಡಿದ್ರ ಅಂತ. ಅಪ್ಪ ಟೆಂಪಲ್ ಟೌನ್ ಅಲ್ಲಿ ಶೂಟ್ ಮಾಡಿದ್ವಿ. ಟೆಂಪಲ್ ಅಲ್ಲಿ ಶೂಟ್ ಮಾಡಿದಾಗ ಇದು ಸೀರಿಯಲ್ ಅಲ್ಲ, ಸುತ್ತ ಟೆಂಪಲ್ ಸುತ್ತ ಕತೆ ನಡೆಯುತ್ತೆ. ನಾವು ದೇವ್ರನ್ನ ಒಂದು ಸಿಂಗಲ್ ಶಾಟ್ ಅಲ್ಲಿ ತೋರಿಸಿಲ್ಲ, ಆದ್ರೆ ಆ ವಾತಾವರಣ ತೋರಿಸಿದ್ವಿ ನಾವು. ಆ ಟೆಂಪಲ್ ಟೌನಿನ ಒಂದು ಹುಡುಗ ಕತೆ ಆಗತ್ತೆ ಅಲ್ಲಿ ಒಂದು. ಅದಾದ್ಮೇಲೆ ನೆಕ್ಸ್ಟ್ ಬಾಂಬೆಗೆ ಬಂದ್ವಿ. ಅದು ಭಾರತ್ ಟ್ರೈನ್, ಅದು ನಾವು ಹೆಂಗೆ ಅಂದ್ರೆ ಒಂದು ಸೈಕಲ್ ಇಂದ ಹಿಡಿದು ಫ್ಲೈಟ್ ತನಕನೂ ಟ್ರಾವೆಲ್ ಆಗಿದೆ. ಅಲ್ಲಿಂದ ಇಲ್ಲ ಜಾಗಪ್ಪ ಒಂದೇ ಕಾಲ್ನಡಿಗೆಯಿಂದ ಅಂದ್ರೆ ವೆಹಿಕಲ್ಗೆ ಬಂದ್ರೆ ಕಾಲ್ನಡಿಗೆಯಿಂದನೂ ಹಾರ ತನಕನೂ ಆಗಿದೆ. ರೋಡ್ ಮೇಲೆ ನಡೆಯೋದಕ್ಕಿಂತ ಹಾರ ತನಕನೂ ಆಗಿದೆ. ಪಂಡ್ರಾಪುರಕ್ಕೆ ಹೋದಾಗ ಅಲ್ಲೊಂದು ನನ್ನ ಜರ್ನಿಗೆ ಆ್ಯಡ್ ಆನ್ ಆಗುತ್ತೆ. ಸಿನಿಮಾದಲ್ಲೇ ಆಕ್ಚುಲಿ ಇವರೊಂದು ಡೈಲಾಗ್ ಇದೆ, ಹೇಳ್ಬೋದು ಅದನ್ನ? ಹೇಳ್ಬಿಡಿ ಡೈಲಾಗ್ ಮುಂದೆ. ನಿಮ್ಗೆ ಫ್ರೆಂಡು, ಅಕ್ಕ, ತಂಗಿ, ಅಪ್ಪ, ಅಮ್ಮ ಎಲ್ಲ ದಾರಿಲಿ ಸಿಕ್ಕಿದೆ ಅವರಲ್ವಾ? ಅಂದ್ರೆ ಆ ಜರ್ನಿಲಿ ನನ್ಗೊಂದಷ್ಟು ಕ್ಯಾರೆಕ್ಟರ್ಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ಪ್ರತಿ ಊರಿಗೆ ಹೋದಾಗ್ಲೂ ಒಂದೊಂದು ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡ್ತಾ ಹೋಗ್ತಾ ಇರ್ತೀನಿ. 2 ಗಂಟೆಲಿ ಟ್ರಾವೆಲ್ನ ನೀವು ನೋಡುವಾಗ ಒಂದು ದೊಡ್ಡ ಬದುಕು ಕಾಣಿಸುತ್ತೆ. 2 ಗಂಟೆ 3000 ಕಿಲೋಮೀಟರ್, ಒಂದು 10 ವಿಭಿನ್ನ ಪಾತ್ರಗಳು, ದೊಡ್ಡ ಬದುಕೆ ಕಾಣಿಸುತ್ತೆ ಅಲ್ಲಿ. ಅಂದ್ರೆ ಪ್ರತಿ ಟೆರೈನ್ ಚೇಂಜ್ ಆದಂಗ್ಲೂ ವ್ಯಕ್ತಿಗಳು ಚೇಂಜ್, ಅವ್ರ ಕಲ್ಚರ್ ಚೇಂಜು. ಅದ್ರ ಜೊತೆ ಆದಿ ಅನ್ನೋ ಪಾತ್ರ ಹೋಗಿ ತುಟ್ಟ ತುದಿಗೆ ಹಿಮಾಲಯಕ್ಕೆ ಹೋಗಿ ನಿಂತು ಒಂದು ಮುಕ್ತಿ ಸಿಗುತ್ತೆ. ನನಗೆ ಇನ್ಸ್ಪಿರೇಷನ್ ಏನು ಗೊತ್ತಾ, ಆಕ್ಚುಲಿ ಆಲ್ಕೆಮಿಸ್ಟ್ ಅಂತ ನಾವೆಲ್ ಇದೆ, ಇಂಗ್ಲಿಷ್ ನಾವೆಲ್. ಅದು ಬೇಸಿಕ್ ಇನ್ಸ್ಪಿರೇಷನ್ ಈ ಕತೆಗೆ. ಅದ್ರಲ್ಲಿ ಅವ್ನು ಏನೋ ಬೇಕು ಅಂತ ಹುಡ್ಕೊಂಡು ಹೊಡಕ್ತಾನೆ. ಎಂಡಿಗೆ ಅವ್ನು ಏನು ಹುಡ್ಕೊಂಡು ಹೊಟ್ಟಿರ್ತಾನಲ್ಲ, ಅದು ಅವ್ನು ಕೂತಿರೋ ಸೀಟ್ ಕೆಳಗಡೆ ಇರುತ್ತೆ. ಬಟ್ ಅದು ಅವ್ನಿಗೆ ಎಂಡಿಗೆ ಬೇಡ.
ಬೇಡ ಗುರು ಅದು ಯಾಕೆ ಬೇಕು ವೇಸ್ಟ್ ಇದ್ರೆ ನನ್ಗೆ ಏನಾದ್ರು ಬೇರೆದ್ರು ಸಿಕ್ಕಿದೆ ನನಗೆ ಅಂತ ಅನ್ಕೋತ ನಾನು ಆ ಒಂದು ಲೈಫ್ ಫಿಲಾಸಫಿ ಮೇಲೆ ಇಡೀ ನಾವೆಲ್ ಇದೆ. ನನ್ನ ಒನ್ ಆಫ್ ಮೈ ಬೆಸ್ಟ್ ಫೇವರೇಟ್ ನಾವೆಲ್ ಅದು ನನಗೆ ಆ ಥರ ಮಾಡಿ. ನಾನು ಹಿಂದೆ ಕೂತು ಚೆನ್ನಾಗಿ ಗಡ್ ಅಂತಿದ್ದೆ, ಇವರು ಚೆನ್ನಾಗಿ ಅಂತಿದ್ರು. ಕ್ಲೈಮ್ಯಾಕ್ಸ್ ಈಗಲೂ ನಾನು ಮೊನ್ನೆ ಇದು ನೋಡ್ತಿದ್ದೆ, ಫೋನಲ್ಲಿ ಶೂಟ್ ಆಗಿದ್ದು ಇದಿದೆ, ಅಷ್ಟು ಮೇಲ್ಗಡೆ ಇದು ಮಳೆ ಬಿದ್ದಂಗೆ ಬೀಳ್ತಾ ಇದೆ. ಸೊ ಈಗಲೂ ಈ ಚಳಿನೇ ತಡ್ಕೊಳಕ್ ಆಗ್ತಿಲ್ವಲ್ಲ, ಅವತ್ತೆಲ್ಲ ಹೆಂಗಿದ್ವಿ, ಅದೇ ಹೆಂಗಿದ್ವಿ ಅಂತ. ಬಟ್ ನಾವು ಬಂದ್ಮೇಲೆ ಅದು ಬಂದೊಂದು ಸಂಜೆ ಹಂಗೇನೋ ಅದು ಫುಲ್ ಸೈಡ್ ಆಗಿತ್ತು. ಇದ್ರಲ್ಲೂ ಅದಲ್ಲ ನ್ಯೂಸ್ ಅಲ್ಲೂ ಬರ್ದಿತ್ತು ಅಲ್ವಾ. ನೆಕ್ಸ್ಟ್ ಡೇ ನಾವು ಅಟಲ್ ಟನಲ್ ಇದೆ ಟನಲ್, ಅದೇ ಅಲ್ಲಿ ಲೈನ್ ಸೈಡ್ ಅಲ್ಲ ಗಾಡಿಗಳು ಒಂದೊಂದು ಕೊಲೈಡ್ ಆಗಿ ಅದಂತ ಮನೇಲಿ ಆಗುತ್ತೆ. ಅದೇ ರೋಡ್ ಅಲ್ಲಿ ಇಲ್ಲೇ ಇರೋ ಗಾಡಿಗಳು ಬ್ರೇಕ್ ಮಾಡಿದ್ರೆ ಸ್ಕಿಡ್ ಆಗುತ್ತೆ. ಅಲ್ಲಿ ನಾವು ಜಸ್ಟ್ ಪಾಸ್ ಆದ್ರೆ ಪ್ರಾಬ್ಲಮ್. 17 ಗಾಡಿಗಳು ಹಾಳಾಗುತ್ತೆ, 17 ವೆಹಿಕಲ್ಸ್ ಹೋಗಿತ್ತು. ಅಂದ್ರೆ ಎಲ್ಲೋ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಷ್ಟೇ. ಎಲ್ಲೋ ಚಂದ ಅನ್ಸುತ್ತೆ, ಹಿಂದೆ ತಿರುಗಿ ನೋಡಿದಾಗ ಎಲ್ಲವೂ ಚಂದ ಅನ್ಸುತ್ತೆ. ಬಟ್ ಗಾಡ್ ಗ್ರೇಸ್ ಅಷ್ಟು ಅಡ್ವೆಂಚರ್ ಆಗಿ ಸಿನಿಮಾಗೋಸ್ಕರ ಎಲ್ಲ ಅಷ್ಟು ಕಷ್ಟಪಟ್ಟು ನಮ್ಮ ಲೈಫ್ ಎಲ್ಲರೂ ರಿಸ್ಕಲ್ಲಿ ಇಟ್ಟು ಮಾಡಿ ಸಿನಿಮಾನ, ಬಟ್ ಅಲ್ಲಿಂದ ಇಲ್ಲಿಗೆ ಬರುವಾಗ ದೇವ್ರ ಆಶೀರ್ವಾದ ಇತ್ತನ್ನೆಲ್ಲ ನೀಟಾಗಿ ವಾಪಸ್ ಬಂದು ಇವತ್ತು ಸಿನಿಮಾನ ಎಡಿಟ್ ಮಾಡಿ ಇವತ್ತು ಜನರಿಗೆ ತಲುಪಿಸೋ ತನಕ ಎಲ್ಲರೂ ಆರಾಮಾಗಿ ಹೌದಾ ಹುಲಿಯೋ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿ ಜೈಂಕರಲ್ಲಿ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಆಮೇಲೆ ಅದಾದಮೇಲೆ ಜಾಣಮರಿ ಸಾಂಗು, ಆಮೇಲೆ ಇನ್ನೂ 2 ಸಾಂಗ್ ಇದೆ. ಪ್ರತಿ ಸಾಂಗ್ಗಳು ಬೇರೆ ಬೇರೆ ಲೊಕೇಶನಲ್ಲಿ ಶೂಟ್ ಆಗಿದೆ, ಅಲ್ಲೂ ಜರ್ನಿ ಆಗಿದೆ ನೋಡಿ, ಸಾಂಗ್ಗಳಲ್ಲೂ ಜರ್ನಿ ಆಗಿದೆ ಬೇರೆ ಬೇರೆ ಲೊಕೇಶನ್. ಅದು ಹಂಗೆ ಶೂಟ್ ಆಗಿದೆ. ಒಂದು ಡ್ರೀಮಿ ಸಾಂಗ್ ಇದ್ರು ಕೂಡ ಅದನ್ನು ಅದೇ ತರ ಪ್ಲೇಸ್ ಆಗಿದೆ. ಒಂದು ಸಾಂಗ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ, ನಾನು ರಿಲೀಸ್ ಆದ್ಮೇಲೆ ನಂಗೆ ಗೊತ್ತಾಗಿದ್ದು. ಜಾಣಮರಿ ಅದ್ರ ದಾರಿ ಅದೇ ಮಾಡ್ಕೊಳ್ಳುತ್ತೆ. ಆಮೇಲೆ ಯಾವುದು ಆಗಲ್ಲ, ಇಟ್ ಹ್ಯಾಪನ್ಸ್ ಅಷ್ಟೇ. ನಾನು ಮಾಡಿದೆ ಒಂದು ಯಾವತ್ತೋ ಗೊತ್ತಾ, ನೀವು ಒಂದು ಡೈಲಾಗ್ ಬರುತ್ತೆ ನಿಮ್ಮ ಕ್ಲೈಮ್ಯಾಕ್ಸ್ ಅಲ್ಲಿ, ಅಪ್ಪ ಅಮ್ಮ ನಮ್ಮನ್ನು ಹುಟ್ಟಿಸ್ತಾರೆ, ಆದ್ರೆ ನಾವು ಅವ್ರು ಬದುಕಿರೋರ್ಗು ಅವ್ರನ್ನ ಸಾಯಿಸ್ತಾ ಇರ್ತೀವಿ ಅಂತ. ಇದು ನನಗೆ ಯಾವಾಗ ರಾತ್ರಿ 9:00 ಏನೋ ಥಾಟ್ ಬಂತು, ಟಕ್ ಅಂತ ವೇಣು ಹೇಳಿದೆ. ನಾನು ವೇಣು ಇನ್ನೊಂದು ಡೈಲಾಗ್ ಹೊಡಿತಾರೆ ಚೆನ್ನಾಗಿರುತ್ತಲ್ವಾ, ಎಂಡಲ್ಲಿ ಹಾಕೋಬೋದಲ್ಲ ಸರ್, ಹೇಳಿ ಸರ್ ಅಂತ ಹಿಂಗೆ ಹೇಳಿದ್ರೆ, ವೇಣು ಸರ್ ಸಖತ್ತಾಗಿದೆ ನಾನು ಬಳಸ್ಕೋಣ ಸರ್ ಅಂತಂದ್ರೆ ಆಗುತ್ತೆ. ಅದು ಹೊಡಿತಾ ಬರುತ್ತೆ. ಡೈಲಾಗ್ ವಿಷಯಕ್ಕೆ ಬಂದ್ರೆ ಆ ಥರ ಸುಮಾರು ಇದೆ. ಈಗ ನಮ್ಗೆ ಟ್ರೈಲರ್ ನೋಡಿದಾಗ ನನ್ಗೆ ಅನ್ಸ್ತಂಗೆ ಒಂದು 2-3 ಡೈಲಾಗ್ ಬಗ್ಗೆನಂತೂ ತುಂಬಾ ಚೆನ್ನಾಗಿ ಜನ ಮಾತಾಡ್ತಾರೆ. ತಮಿಳ್ನಾಡು ಆ ಡೈಲಾಗ್ ಮಾತ್ರ ಅದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲಲ್ಲ, ನಿಮ್ದು ಒಂದ್ ಕಡೆ ಮರಾಠಿ ಹುಡುಗಿ, ಒಂದ್ ಕಡೆ ತಮಿಳ್ ಹುಡುಗಿ, ಮಧ್ಯದಲ್ಲಿ ಕನ್ನಡಿಗ. ಈಗ ನಮ್ಗದು ಆಕ್ಚುಲಿ ಪ್ರೆಸೆಂಟ್ ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರು, ಬಟ್ ಮೇಲಿಂದ ಬರ್ಕೊಂತಾರೆ, ಕೆಳಗಿಂದ ಬರ್ಕೊಂತಾರೆ. ಬಟ್ ಸಿನಿಮಾದಲ್ಲಿ ಅದನ್ನ ಸ್ಮೂತ್ ಆಗಿ ತೋರ್ಸ್ಕೊಂಡಿದ್ವಿ. ನಾವು ಕನ್ನಡಿಗರು ವಿಶಾಲ ಹೃದಯದವರು ಅನ್ನೋದನ್ನೇ ಕೊಡೋರು ತಗೊಳಲ್ಲ, ಕೊಡ್ತೀವಿ. ಆಮೇಲೆ ಆಯ್ತು ಸ್ವಲ್ಪ ಸಮಾಧಾನವಾಗಿರಿ, ಸಮಾಧಾನ ಮಾಡ್ತೀವಿ. ಆತರದವ್ರು ನಾವು. ನಮ್ಮ ಪ್ರೀತಿ ಮಾಡೋರಿಗೆ ನಾವು ಜಾಸ್ತಿ ಪ್ರೀತಿ ತೋರಿಸ್ತೀವಿ ಅನ್ನೋದೇ ಸಿನಿಮಾದಲ್ಲಿ, ಆಕ್ಚುಲಿ ಸಿನಿಮಾದಲ್ಲಿ ಇರೋದು. ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ನಮ್ಮೊಳಗೆ ಏನೇನು ತೋರಿಸ್ಕೊಬೇಕು ಅದೆಲ್ಲವೂ ಈ ಸಿನಿಮಾದಲ್ಲಿ. ಈಗ ಹೌದ ಹುಲಿಯದಲ್ಲಿ ಒಂದು ಡ್ಯಾನ್ಸು, ಬಜರಂಗಿ ಮೋಹನ್ ಮಾಸ್ಟ್ರು ಸಖತ್ತಾಗಿ ಡ್ಯಾನ್ಸು ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ, ಮತ್ತು ಒಂದು ಒಳ್ಳೆ ಸೆಟ್ಟು. ಬಟ್ ಅದು ಕಾಣಿಸುತ್ತೆ ಆಕ್ಚುಲಿ ಅದು ಸೆಟ್ ಅಂತ ನಾನು ನೆನ್ಸಿದ್ದು ಏನೋ ಎಲ್ಲೋ ಒಂದು ಬಿಲ್ಡಿಂಗ್ ಬಿದ್ದಿದೆ ಅಲ್ಲಿ ಹೋಗಿ ಮಾಡಿದ್ರಿ ಅಂತ. ಇನ್ನು ಫ್ರೇಮ್ಗಳಂತೂ ಅಂದ್ರೆ ಮಾತಾಡೋಂಗಿಲ್ಲ. ಅಂದ್ರೆ ನಟರಾಜ್ ಸರ್ದು ಅವರು ನಿಮ್ದು ಅವ್ರದ್ದು ಹಳೆಯ ಜರ್ನಿ, ನಾಗಿಣಿ ಸೀರಿಯಲ್ ಇಂದನೂ ಒಂದು ಜರ್ನಿ ಇಲ್ಲ. ಪ್ರತಿ ಫ್ರೇಮ್ಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ನಮ್ಮ ಕಲಾವಿದ್ರಿಗೂ ಅಷ್ಟೇ, ಅಂದ್ರೆ ನಾವು ಆಕ್ಟ್ ಮಾಡುವಾಗ್ಲೂ ಅಷ್ಟೇ ಆ ಸ್ಪೇಸ್ನ ಅವರು ಮಾಡ್ಕೊಡ್ತಾ ಇದ್ರು. ಅಂದ್ರೆ ಶಾರ್ಟ್ ಹಿಂಗ್ ಮಾಡ್ಕೊಳ್ಳಿ, ಇಷ್ಟು ಸಿಗುತ್ತೆ ನಿಮ್ಗೆ ಅಂತ. ಶರತ್ ಸರ್ ಅದೊಂದು ನಮ್ಮ ಸಿನಿಮಾದ ದೊಡ್ಡ ಅಸೆಟ್ ಅವ್ರು, ಶರತ್ ಸರ್, ಬಿರಾದರ್ ಸರ್. ಅವ್ರ ಎನರ್ಜಿ ಮ್ಯಾಚ್ ಮಾಡಕ್ಕೆ ಆಗಲ್ಲ. ಎನರ್ಜಿ ಅಂದ್ಬಿಟ್ರೆ ಮುಗಿತು, ಫುಲ್ ಎಲ್ಲ ಇಡೀ ಸೆಟ್ಟೆ ಅಲರ್ಟ್ ಆಗ್ತಿತ್ತು. ಆ ತರ ಎನರ್ಜಿ. ಅಪ್ಪ ನಮ್ ಜೊತೆ ಆ ಮನಾಲಿಲ್ಲ ಅವ್ರು ಆರಾಮಾಗಿ ಇದ್ದಿತ್ತು. ಒಂದೇ ಸೀನ್ಗೋಸ್ಕರ ಬಂದಿದ್ದು ಅಲ್ಲಿ. ಆಶ್ಚರ್ಯ ಅವರಿಗೆ. ಸರ್ ಇಷ್ಟಕ್ಕೋಸ್ಕರ ಬಂದಿಲ್ಲ, ಅಷ್ಟಕ್ಕೋಸ್ಕರ ಬಂದಿರೋದ್ರಿಂದ ಬೆಟ್ಟ ತೋರಿಸ್ತಾರೆ, ಖುಷಿ ಪಟ್ಟರು. ರೇಖಾ ಮೇಡಮ್ ಅವ್ರಂತ ದೊಡ್ಡ ಆರ್ಟಿಸ್ಟು, ಅವ್ರ ಜೊತೆ ರೇಖಾ ಮೇಡಮ್ ಅವರಂತ ದೊಡ್ಡ ಆರ್ಟಿಸ್ಟು, ಅವ್ರ ಜೊತೆ ಆಕ್ಟ್ ಮಾಡೋದ್ರ ಜೊತೆಗೆ ಅವ್ರದ್ದೊಂದಷ್ಟು ಬ್ಲೆಸ್ಸಿಂಗ್ಸ್ಗಳು ನಮ್ಗೆಲ್ಲ. ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ರು. ಸ್ವಾತಿ ಮೇಡಮ್ ಆಗಿರ್ಬೋದು, ಅದು ಅಮ್ಮನೇ. ಆ ಡೈಲಾಗ್ ಎಲ್ಲ ಕೇಳ್ತಿರುವಾಗ ಲಿಟ್ರಲಿ ಅಂದ್ರೆ ನನಗೆ ಯಾವುದು ನಂದು ಜಸ್ಟ್ ಒಂದು ಫೋಟೋ ಏನೋ ತೋರಿಸಿದ್ದೆ ನನಗೆ ಫ್ರೆಂಡ್ಸ್ಗಳಿಗೆ ಮಾಡಿದ್ದಾರೆ ಅಂತ. ಅದು ನೋಡಿದ ತಕ್ಷಣ ಅವ್ರಿಗೊಂದು ಫ್ಯಾಮಿಲಿ ಏನೋ ಫೀಲ್ ಆಗ್ಬಿಡ್ತು. ಅಂದರೆ ಅವ್ರ ಆ್ಯಕ್ಟ್ರಾಗಿಯೂ ಕೂಡ ಒಂದು ಹೊಸ ಕಲಾವಿದರುಗಳ ಜೊತೆನೋ ಇಲ್ಲ ಅವರು ನೀವು ಬರ್ದಿರೋ ಪಾತ್ರಗಳನ್ನಾಗಿಯೂ ಕೂಡ ಅವ್ರು ಎಷ್ಟು ಬೇಗ ಅವ್ರದಾಗ ಮಾಡಿಸ್ಕೊಂಡ್ಬಿಡ್ತಾರೆ ಅಂತ ನಮಗೆ ಸೆಟ್ಟಲ್ಲಿ ಪಟ ಅಂತ ಒಂದಷ್ಟು ಅಂದರೆ ಪಾತ್ರದೊಳಗಡೆ ಹೋಗ್ಬಿಡೋರು, ಇನ್ನೇನೋ ಇಂಪ್ರೊವೈಸೇಷನ್ ಮಾಡೋರು.
ಅವ್ರು ನೋಡಿ ನಮ್ಗಿನ್ನೇನೋ ಆಗೋದು, ಅಂದರೆ ನಾವಿನ್ನೇನೋ ಮಾಡಬೇಕು ಅನ್ನೋ ಥರದ್ದು ಆಗ್ತಿತ್ತು. ಇಲ್ಲ, ಅದು ಅನುಭವ ಮತ್ತು ಒಬ್ಬ ಅದ್ಭುತ ವ್ಯಕ್ತಿ ಇರ್ತಾರಲ್ಲ ಅವ್ರ ಒಳಗಡೆ. ಆಸ್ ಎನ್ ಆರ್ಟಿಸ್ಟ್ ಅವ್ರ ಅನುಭವ ಇದ್ರು, ಆಸ್ ಎ ಪರ್ಸನ್ ಒಂದು ಅದ್ಭುತ ವ್ಯಕ್ತಿತ್ವ ಇರುತ್ತೆ ಒಳಗಡೆ. ಅದು ಎರಡು ಮಿಕ್ಸ್ ಆದಾಗ ಅದ್ಭುತವಾಗಿರೋದೇ ಬರುತ್ತೆ. ಅದು ಆ ಮೇಡಮ್ ಅಲ್ಲಿ ಇದೆ. ಆಮೇಲೆ ನಮ್ಮ ಊರವರೇ ಇದ್ದಾರಲ್ವಾ, ಇಳಾ ಮ್ಯಾಮ್, ಇಳಾ ವಿಟ್ಲ. ಅವ್ರು ಹೆಸರು ಹೇಳಕೋಬಿಡಿ, ಗುರ್ತೇ ಸಿಗಲ್ಲ ಅವ್ರು. ನಿಜ ಗುರ್ತು ಸಿಗಲ್ಲ. ಭೀಮತೀರದ ಗ್ಯಾಂಗ್ಸ್ಟರ್ ಇವ್ರು ನಮ್ಮ ದಿನೇಶ್ ಮಂಗಳೂರು ಸರ್, ಸಾವ್ಕಾರ್. KGF ಅಂತ ದೊಡ್ಡ ಸಿನಿಮಾ. ಈಗ ಯಾರಿಗಾದ್ರೂ ಹೇಳಿದ್ರು ಅದನ್ನ ಹೇಳ್ಬಿಟ್ರೆ ಮೊನ್ನೆ ಸಾಂಗ್ ನೋಡಿದಾಗೆಲ್ಲ ಅದನ್ನೇ ಮಾತಾಡ್ತಾ ಇದ್ರು. ದಾನಪ್ಪ ಅವರು, ಕಾಮಿಡಿ ಕಿಲಾಡಿ ದಾನಪ್ಪ ಅವರು, ಅದು ಉತ್ತರ ಕರ್ನಾಟಕದ ಒಂದು ಜರ್ನಿಲಿ ನನಗೆ ಸಿಗೋವಂಥ ಒಂದು ಕ್ಯಾರೆಕ್ಟ್ರು. ಅದು ಇನ್ನೊಂಚೂರು ಮಜಾ ಮಾಡಿಸುತ್ತೆ. ಅಂದರೆ ಟ್ರಾವೆಲ್ ಮಾಡುವಾಗ ಆ ಪ್ಲೇಸನ್ನು ನಾನು ಎಕ್ಸ್ಪ್ಲೋರ್ ಮಾಡೋ ಜೊತೆಗೆ ಅದೊಂದು ವಿಷನ್ ಓಪನ್ ಮಾಡಿಸ್ತಾ ಹೋಗುತ್ತೆ ಜರ್ನಿ ಜೊತೆಗೆ. ಈ ಸಿನಿಮಾ ಡೆಫಿನೆಟಾಗಿ ನೀವು ಫ್ಯಾಮಿಲಿ ಜೊತೆ ಬಂದು ಕೂತಾಗ ಆ ಭಾವನೆನ ನಿಮ್ಮಲ್ಲಿ ಮೂಡಿಸುತ್ತೆ. ಇಡೀ ಸಿನಿಮಾನ ನೀವು ನೋಡಿ ಎದ್ದು ಹೋಗುವಾಗ ನಿಮ್ಮ ಅಪ್ಪ ಅಮ್ಮ ತುಂಬ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನೆನಪಿಸುತ್ತೆ. ಅವ್ರುಗಳು ಕೂಡ ನೀವು ಬಂದು ಸಿನಿಮಾ ನೋಡಿದಾಗ ಮಕ್ಕಳ ಜರ್ನಿ ಬಗ್ಗೆ ಅವರು ಒಂದು ಮೆಲುಕು ಹಾಕ್ತಾರೆ. ನನಗೆ ತುಂಬ ಸ್ಟ್ರಾಂಗ್ ಬಿಲೀವ್ ಇದೆ, ಈ ಸಿನಿಮಾ ನೋಡಾದ್ಮೇಲೆ ಮಕ್ಕಳಾದಂಥ ನಾವುಗಳು ಒಂದು ಕಣ್ಣಲ್ಲಂತೂ ನೀರು ಹಾಕುವಂಥ ಒಂದಷ್ಟು ಸಿಕ್ಕಾಪಟ್ಟೆ ವಿಷಯಗಳು ಸಿನಿಮಾದಲ್ಲಿದೆ. ಖುಷಿಯಾಗಿ ಆರಾಮಾಗಿ ಯಾವುದೇ ಒಂದು ಮುಜುಗರ ಇಲ್ದಂಗೆ ಅಪ್ಪ ಅಮ್ಮನ ಜೊತೆ ಬಂದು ನೋಡುವಂಥ ಸಿನಿಮಾ ಇದು. ಎಲ್ಲರೂ ಫೆಬ್ರವರಿ 21ನೇ ತಾರೀಕಿಗೆ ಥಿಯೇಟರ್ಗೇನೆ ಬಂದು ನೋಡಿ ಪ್ಲೀಸ್. ಯಾರು OTTಗೆ ಕಾಯಬೇಡಿ, ಯಾಕಂದರೆ ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಚಂದ ಎಲ್ಲ ಮೂವಿನೂ. ನಿರ್ದೇಶಕನಾಗಿ ಇದು ನಮ್ಮ ಕನಸು, ನಮ್ಮ ಕನಸಿನ ಕೂಸು. ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಆ್ಯಂಡ್ ಒಂದು ಥಿಯೇಟ್ರಿಕಲ್ ಗುಡ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ನಿಮಗೆ ಒಂದು ಭಾರತ ದೇಶದ ಜರ್ನಿ ಮಾಡಿಸುತ್ತೆ ಸಿನಿಮಾ. ಎಮೋಷ್ನಲಿ ಆ್ಯಂಡ್ ಆ್ಯಸ್ ಎ ಫಿಸಿಕಲಿ ಎರಡೂ ನೀವು ದೇಶನ ನೋಡ್ಕೊಂಡು ಬರ್ತೀರಾ. ನಿಮಗೆ ನಿರಾಸೆ ಆಗಲ್ಲ ಅನ್ನೋ ನಂಬಿಕೆ ನಾನು ಕೊಡ್ತೀನಿ. 21ಕ್ಕೆ ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.